ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕೊಂಡೆಊರು ವರ್ಕಾಡಿ ಇಲ್ಲಿನ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕದ ಅಂಗವಾಗಿ ಮಂಗಳವಾರ ಪುಣ್ಯಾಹ ಅಂಕುರ ಪೂಜೆ ಬಿಂಬಶುದ್ಧಿ ವಿದ್ಯೇಶ್ವರ ಕಲಶಾಭಿಷೇಕ ನಡೆಯಿತು. ಈ ಕಾರ್ಯಕ್ರಮವನ್ನು ಭಕ್ತಾದಿಗಳು ಕಣ್ತುಂಬಿಕೊಂಡರು.
ನಂತರ ನಡೆದ ಧಾರ್ಮಿಕ ಸಭೆಯಲ್ಲಿ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಸರಸ್ವತಿ ಮಹಾಬಲೇಶ್ವರ ಸ್ವಾಮೀಜಿ ಆಶೀರ್ವಚನವಿತ್ತರು. ನಮ್ಮಲ್ಲಿ ಯಾವುದೋ ಒಂದು ಕಾರ್ಯ ಮಾಡುವಾಗ ಈಗ ನಮ್ಮ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುತ್ತಿರುವಂಥ ಗುರುಗಳು ಹೇಳಿದರು, ಇಚ್ಛಾಶಕ್ತಿ ಬೇಕು ಅಥವಾ ಕ್ರಿಯಾಶಕ್ತಿ ಬೇಕು, ಜ್ಞಾನಶಕ್ತಿ ಬೇಕು. ಎಲ್ಲವೂ ಒಬ್ಬನಲ್ಲಿ ಸೇರುವುದಕ್ಕೆ ಸಾಧ್ಯ ಇಲ್ಲ. ಒಂದು 10 ಮಂದಿಯಲ್ಲಿ ಇಚ್ಛಾಶಕ್ತಿ ಇದ್ದರೆ 10 ಮಂದಿಯಲ್ಲಿ ಜ್ಞಾನಶಕ್ತಿ ಇರ್ತದೆ, 10 ಮಂದಿಯಲ್ಲಿ ಕ್ರಿಯಾಶಕ್ತಿ ಇರ್ತದೆ. ಅದೆಲ್ಲ ಸಂಗಮವಾಗುವಾಗ ಇಂಥ ದೇವಸ್ಥಾನ ನಿರ್ಮಾಣ ಆಗುವುದಕ್ಕೆ ಸಾಧ್ಯ ಇದೆ. ಭಗವಂತನ ಶಕ್ತಿ ಅಜ್ಞಾತವಲ್ಲ, ಅಭಾವವೂ ಅಲ್ಲ, ಅದು ನಮಗೆ ಜ್ಞಾತವಾಗ್ತದೆ, ಗೋಚರ ಆಗ್ತದೆ. ಹಾಗಿದ್ದುಕೊಂಡು ಏನೂ ಅಲ್ಲದಂಥ ಈ ಮಣ್ಣಿನಲ್ಲಿ ನೆಲ ಜಲಗಳಿಂದ ಒಳಗೊಂಡ ಕೃಷಿ ಸಮೃದ್ಧಿಯಾದಂಥ ಪ್ರಕೃತಿ ರಮಣೀಯವಾದಂಥ ಈ ಸ್ಥಳದಲ್ಲಿ ಒಂದು 15 ವರ್ಷಗಳಿಗೆ ಮೊದಲು ಇಲ್ಲಿ ದೇವರಿದ್ದಾರೆ ಎಂಬಂತ ಯಾರಾದರೂ ಊಹನೆ ಮಾಡಿದ್ದಿರ್ಬೋದಾ? ಆವಾಗ ಅವ್ಯಕ್ತವಾಗಿದ್ದರು ದೇವರು, ಅವ ಅನಂತ ಪದ್ಮನಾಭ. ಶ್ರೀಮತಿ ಆಶಾ ದಿಲೀಪ್ ರೈ ಸುಳ್ಳೆಮೆ ಧಾರ್ಮಿಕ ಭಾಷಣ ನೀಡಿದರು. ಸಮಸ್ಯೆ ಪನ್ಪುನ ನೂಲುಡಿತಿನ ಗಂಟದ ಲೆಕ್ಕಗೆ ನಮ್ಮ ಅಂಚಿಡು ಇಂಚಿಡು ಒಯ್ತಿನ ಗಂಟು ಗಟ್ಟಿಯ ಒಂದೇ ಪೋಪುಂಡೆ ವಿನಃ ಅವು ಬುಡ್ಪುಜಿ ಗಂಟಿನ ಬುಡ್ಪ ಓಡುಂದಾಂಡ ಆ ಗಂಟು ಎಂಚ ಬೂರ್ದುಣು ಪಣದ ನಮಕ್ ತೂಯೆರ ಬರುಡು. ಈ ತೂಪುನೆಕ್ ಜಾಗೃತ ಪ್ರಜ್ಞೆ ಬೋಡು ಪಣದ ಪನ್ಪೇರು. ಜಾಗೃತ ಪ್ರಜ್ಞೆ ಪಂಡ ದಾದಾನ್ನ ಪಂಡ ನಮ್ಮ ಶರೀರಡು 3 ರೀತಿದ ಶರೀರ ಉಂಡುಗೆ. ಒಂಜಿ ಸೂಕ್ಷ್ಮ ಶರೀರ ಪಂಡ ನಮ್ಮ ಎಲು ಮಾಂಸಡಾತಿನಂಚಿನ ಶರೀರ, ಬೊಕೊಂಜಿ ಕಾರಣ ಶರೀರ ನಮ್ಮ ಅರಿವು ಬೊಕ್ಕ ಚಿಂತನೆ ಉಪ್ಪುನಂಚಿನ ಒಂಜಿ ಕಾರಣ ಶರೀರ, ಒಂದು ರಡ್ಡು ಸೇರಿನ ಒಂಜಿ ಜಾಗೃತ ಪ್ರಜ್ಞೆಯ ಪಣದು ಉಂಡು. ಒಂದು ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ದೇವಪ್ಪ ಶೆಟ್ಟಿ ಚಾವಡಿ ಬೈಲು ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿದರು. ಒಂಜಿ ಕಾಲ ವೈಕಲ ಬರೋಡು ಒಂಜಿ ಕಾರ್ಯಕ್ರಮ ಆವಡುನಾಡ ನೆನೆತನ ಆಪುಜಿ ಏತೋ ಮಲ್ಲ ಮಲ್ಲ ಜನಕ್ಕಲು ಕಾಸು ತಕ್ಕಲು ಉಪ್ಪೇರು, ಮಲ್ಲ ಬುಧರ್ ತಕ್ಕಲು ಉಪ್ಪೇರು, ತಾಕತ್ ತಕ್ಕಲು ಉಪ್ಪೇರು. ಆಂಡ ಒಂಜಿ ಕೆಲಸ ನಕಲಿದ ಮಲ್ಪೇರೆ ಆಪುಜಿ ಅಕ್ಕಲೆ ಪೆಟ್ಟಿಗೆಡೆ ಉಪ್ಪುಂಡು ಕಾಸು. ಆ ಕಾಸಿಗೆ ಅಕ್ಕಡನೇ ಒಪ್ಪುನೆ ಯಾಕಡೆ ಬಣ್ಣ ಮಲ್ಲಕ ಕಾಸೇ ಹತ್ತು ಕಾಸು ದಾದ ಮಲ್ಪೆರ್ಲಾಪುಜಿ ಕೊಂಜಿ ಕಾಲ ಬರೋಡು ವಾರಾಯ ಕಾಲುಡು ಅಲಿದು ಪೋಯಿನ ದೇವಸ್ಥಾನದ ಅದೊಂದು ಎಂಕಲು ಮತ್ತೆ ಎಲ್ಲಿ ಪುನಃ ಒಂಜಿ ಪನೀತ ಜಾಗಡೆ ಒಂಜಿ ಗೋಡೆ ತೋಜೊಂದಿತ್ತು ಬೊಕ್ಕ ಕಂಡ ಇತ್ತನೊಂದು ಒಂಜಿ ಬಾಂಧವ್ಯ ಪನ್ಪುನೇನು. ಡಾಕ್ಟರ್ ಹರಿಕಿರಣ್ ಬಂಗೇರ, ರಂಜಿತ್ ಸುಲಯ್ಯ, ದೇವಪ್ಪ ಶೆಟ್ಟಿ ಸುಳ್ಳೆಮೆ, ಹರಿಶ್ಚಂದ್ರ ಮಂಜೇಶ್ವರ, ಸುಂದರಿ ಆರ್ ಶೆಟ್ಟಿ, ಧೂಮಪ್ಪ ಶೆಟ್ಟಿ ತಾಮಾರು, ಉದಯಕುಮಾರ್ ಶೆಟ್ಟಿ ನಾರ್ಲ, ವೈಭವ್ ಶೆಟ್ಟಿ, ಗಿರೀಶ್ ಆಳ್ವ ಮೋರ್ಲ, ಶ್ರೀಮತಿ ಗೀತಾ ವಸಂತ ಸಾಮಾನಿ,
ಡಿ ಬೂಬಾ ಪಾವೂರು ಪುಯ್ಯೆ, ಉದಯ ಬೊಳಕಡ, ಗಣೇಶ್ ಪಾವೂರು, ಶಿವರಾಜ್, ಚಂದ್ರಶೇಖರ ಗುಡ್ಡೋಡಿ, ದಿನೇಶ್ ಕರ್ಕೇರ ಮುಡಿಮಾರು ಮುಂತಾದವರು ಅತಿಥಿಗಳಾಗಿದ್ದರು. ಕುಮಾರಿ ದೀಕ್ಷಾ ಮುಡಿಮಾರು ಧನ್ಯವಾದವಿತ್ತರು. ಬಳಿಕ ಶ್ರೀ ದುರ್ಗಾ ಸ್ವಾತಿ ನೃತ್ಯಾಲಯ ಸೇಗೂಳಿ ಇದರ ನೃತ್ಯಗುರು ಕರ್ನಾಟಕ ಕಲಾಶ್ರೀ ವಿದುಷಿ ಸ್ವಾತಿ ಭಟ್ ಪಿ ಇವರ ನಿರ್ದೇಶನದಲ್ಲಿ ನೃತ್ಯ ರೂಪಕ ಶ್ರೀರಾಮ ದರ್ಶನಂ ಎಲ್ಲರ ಗಮನ ಸೆಳೆಯಿತು.